ನಮಗೆ ಮೂರನೇ ಹಂತದಲ್ಲಿ ನಾವು ನಮ್ಮ ತಾಲೂಕಿನ ಕಪ್ಪಲಮಡುಗು, ಅಲಂಗೂರು ಮತ್ತು ಅಂಬ್ಲಿಗಲ್ ಪಂಚಾಯಿತಿ 3 ಪಂಚಾಯಿತಿ ಮಾತ್ರ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ನಾವು ಲಾಸ್ಟು ಕಾರ್ಯಕ್ರಮ 2ನೇ ಕಾರ್ಯಕ್ರಮ ತಾಯ್ಲೂರಲ್ಲಿ 4 ಪಂಚಾಯಿತಿಗಳು ಇಟ್ಕೊಂಡಿದ್ದೆವು. ಅಲ್ಲಿ ತುಂಬ ಕ್ರೌಡ್ ಇತ್ತು. ಅದನ್ನು ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಲೀಡರ್ ಮುಖಂಡರು ಸೇರಿಕೊಂಡು 3 ಪಂಚಾಯಿತಿ ಸಾಕು, ತುಂಬ ನಾವು ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಣೆ ಮಾಡ್ಬೋದು ಅಂತೇಳ್ಬಿಟ್ಟು ನಮಗೆ ಸಲಹೆ ಕೊಟ್ಟರು. ಆ ಸಲಹೆ ಮೇರೆಗೆ ಇವತ್ತು ನಾವು ನಮ್ಮ ಎಲ್ಲ ಈ 3 ಪಂಚಾಯಿತಿಯ ಎಲ್ಲ ಮುಖಂಡರು ಎಲ್ಲರೂ ಸಹಕಾರ ತಗೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿಗೆ ಇದರ ಜವಾಬ್ದಾರಿಯನ್ನು ವಹಿಸಿದರು. ಅವರ ಸಂಗಡಿಗರು ಎಲ್ಲರೂ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಒಂದು 16 ಜನ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನಮ್ಗೆ ಅಚ್ಚುಕಟ್ಟಾಗಿ ಎಲ್ಲಿ ಒಂದೇ ಒಂದು ಪಿನ್ ಡ್ರಾಪಷ್ಟು ನಮಗೇನು ತೊಂದರೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ನಮಗೆ ನಿರೀಕ್ಷೆ ಮೀರಿ ಕೂಡ ಇವತ್ತು ಜನ ನಮಗೆ ಅಕ್ಕ ತಂಗಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಮುಖ್ಯವಾಗಿ ಜನಕಲ್ಯಾಣ ಅಂತ ಪೋಸ್ಟರ್ಸು ಆಗ್ತಿದೆ. 5 ಕಾರ್ಯಕ್ರಮಗಳನ್ನು ಮುಂದಿನ ಹಂತದಲ್ಲಿ ಮಾಡ್ತೀವಿ. ಈ ಕಾರ್ಯಕ್ರಮಗಳು ಮಾಡೋದ್ರಿಂದ ಜನಕ್ಕೆ ಅಂದರೆ ಯಾವ ರೀತಿ ಉಪಯೋಗ ಆಗ್ತದೆ? ನಾವು ಈಗ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದು ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಹಾಗೆ ನಾವು ಪುರಾತನ ಕಾಲದಿಂದಲೂ ಕೂಡ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಾವು ಇವತ್ತು ಅವರಿಗೆ ಗೌರವ ಕೊಟ್ಟು ಅವರಿಗೆ ಉನ್ನತ ಸ್ಥಾನವನ್ನು ನೀಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಮುಂದೆ ಇಟ್ಟು ಒಂದು ಗೌರವ ಸ್ಥಾನವನ್ನು ರೂಪಿಸೋಕ್ಕೆ ಈ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೀನಿ. 2ನೇ ಕಾರ್ಯಕ್ರಮ ಬಂದು ಮಾತೃದೇವೋಭವ ಕಾರ್ಯಕ್ರಮ. ಈ ಮಾತೃದೇವೋಭವ ಕಾರ್ಯಕ್ರಮ ಶ್ರೀಮಂತ ಕಾರ್ಯಕ್ರಮದ ಜೊತೆಗೆ ನಾವು ಸುಮಾರು ಜಾಲಪ್ ಹಾಸ್ಪಿಟ್ಲಲ್ಲಿ ಈಗಾಗಲೇ ನಾವು ಮಾತುಕತೆ ಮಾಡಿದ್ದೀವಿ. 20ಕ್ಕಿಂತ ಹೆಚ್ಚು ಡಾಕ್ಟರ್ಸು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆ ಡಾಕ್ಟರ್ಸು ಆ ಹೆಣ್ಣುಮಗು ಗರ್ಭಿಣಿ ಆದಾಗ ಮೊದಲನೇ ತಿಂಗಳಿಂದ ಯಾವ ರೀತಿ ಪೌಷ್ಟಿಕ ಆಹಾರ ತಗೋಬೇಕು, ಅವರು ಪ್ರತಿನಿತ್ಯನೂ ಯಾವ ರೀತಿ ಇರಬೇಕು, ಆ ಮಗುವನ್ನು ಯಾವ ರೀತಿ ಆರೈಕೆ ಮಾಡಬೇಕು, ಆಮೇಲೆ ಡೆಲಿವರಿ ಆದ ಮೇಲೆ ಆ ಮಗುವಿಗೆ ಯಾವ ರೀತಿ ಆರೈಕೆ ಮಾಡಬೇಕು ಅಂತೇಳ್ಬಿಟ್ಟು ಆ ಡಾಕ್ಟರ್ಸ್ರಿಂದ ಸಲಹೆಗಳನ್ನು ನೀಡಿ ಆಮೇಲೆ ಯಾರಾದರೂ ಬಡವರು ಇರ್ತಾರೆ, ಕೆಲವರಿಗೆ ಏನಾದರೂ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಂದರ್ಭಗಳು, ತೊಂದರೆ ಆಗುವ ಸಂದರ್ಭಗಳು, ಆಮೇಲೆ ಆ ಥರ ಇರುವ ಚಾನ್ಸಸ್ ಇರ್ತವೆ. ಅಂಥವರಿಗೆ ಸಲಹೆ ನೀಡುವುದರ ಜೊತೆಗೆ ಮೊದಲನೇ ತಿಂಗಳಿಂದ ಸೇರಿ ಎಲ್ಲ ವೆಚ್ಚವನ್ನು ಜಾಲಪ್ ಹಾಸ್ಪಿಟ್ಲಿಂದ ಬರೆಸ್ಕೊಳ್ಳುವ ಥರ, ಆಮೇಲೆ ಅಲ್ಲೇ ಡೆಲಿವರಿಗೆ ಏನಾದರೂ ಆಪರೇಷನ್ಸು ಇನ್ನೇನಾದರೂ ತೊಂದರೆಗಳಿದ್ದರೆ ಅವರೇ ಫ್ರೀ ವೆಚ್ಚದಲ್ಲಿ ಯಾವುದೇ ಹಣ ಇಲ್ಲದೆ ಟ್ರೀಟ್ಮೆಂಟ್ ಮಾಡೋ ಥರ ಡಾಕ್ಟರ್ಸು, ಆ ಥರ ನಮ್ಮ ಪಕ್ಷದ ಮುಖಂಡರು ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಲು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. 3ನೇ ಕಾರ್ಯಕ್ರಮ ಆಚಾರ್ಯ ದೇವೋಭವ ಕಾರ್ಯಕ್ರಮ. ಈ ಆಚಾರ್ಯ ದೇವೋಭವ ಕಾರ್ಯಕ್ರಮ ಅಂದರೆ ತಂದೆ ತಾಯಿ ಬಿಟ್ಟರೆ ನಾವು ನಮ್ಮ ಜೊತೆಗೆ ನೀವು ಸೇರಿ ಇಲ್ಲಿರೋರು ಎಲ್ಲರೂ ಸೇರಿಕೊಂಡು ತಂದೆ ತಾಯಿ ಬಿಟ್ಟರೆ ಒಂದು ಒಳ್ಳೆಯ ದಾರಿ ನಡಿಬೇಕಾದರೆ ಗುರುಗಳು ತುಂಬ ಇಂಪಾರ್ಟೆಂಟು ಅಲ್ವಾ. ನಾವು ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೂ ಗುರುಗಳ ಪಾತ್ರ ತುಂಬ ಮಹತ್ವವಾಗಿ ಇರುತ್ತದೆ. ಅದರಿಂದ ಅವರಿಗೆ ಮತ್ತು ಅವ್ರ ಕುಟುಂಬವನ್ನು ಗೌರವಿಸುವ ದೃಷ್ಟಿಯಿಂದ ಅವರಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂದ್ಕೊಂಡಿದ್ದೀವಿ. ಅದನ್ನು ರೂಪುರೇಷೆಗಳನ್ನು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಎಲ್ಲನ್ನು ಕೇಳಿಕೊಂಡು ಆ ರೂಪುರೇಷೆಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಲು ಬಯಸ್ತೀನಿ. ಅದೇ ರೀತಿ 4ನೇ ಕಾರ್ಯಕ್ರಮ ಕೂಡ ಅಷ್ಟೇ ನೋಡಿ. ಈಗ ಇವತ್ತು ಈ ಕಾರ್ಯಕ್ರಮ ನಡೆದಿದೆ, ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನಡೆದಿದೆ. ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮ ನಡಿಬೇಕಾದ್ರೂ ಸರ್ಕಾರದಿಂದ ಸಪೋರ್ಟ್ ಮಾಡಬೇಕಾಗತ್ತೆ, ಕೆಲವು ಡಿಪಾರ್ಟ್ಮೆಂಟ್ಗಳು ಸಪೋರ್ಟ್ ಮಾಡಬೇಕಾಗತ್ತೆ. ಪ್ರತಿನಿತ್ಯನೂ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಕೆಲಸ ಮಾಡೋರು ಅಂದರೆ ಪಬ್ಲಿಕ್ ಸರ್ವಿಸ್ ರಿಲೇಷನ್ಶಿಪ್ ಯಾರು ಇರ್ತಾರೆ ಅವರು ಎಲ್ಲರೂ ಸಪೋರ್ಟ್ ಮಾಡಿದರೆ ಮಾತ್ರ ನಾವು ದೈನಂದಿನ ಜೀವನದಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತೆ. ಅದರಿಂದ ಸರ್ಕಾರದ P1 ಇಂದ ಹಿಡ್ಕೊಂಡು
ಹೈಯರ್ ಡಿಪಾರ್ಟ್ಮೆಂಟ್ ಏನಿದೆಯೋ ಎಲ್ಲರನ್ನೂ ಸೇರಿಕೊಂಡು ಅವ್ರಿಗೆ ಗೌರವಿಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ರೂಪುರೇಷೆಗಳು ಕೂಡ ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಐದನೇ ಕಾರ್ಯಕ್ರಮ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಸೆಂಬರ್ 1ರಿಂದ ಹೆಲ್ಮೆಟ್ಟು ಕಡ್ಡಾಯಗೊಳಿಸಬೇಕಂತ ಇದೆ. ಹೆಲ್ಮೆಟ್ ಕಡ್ಡಾಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ ಯೂತ್ಸು ಕೆಲವರಿಗೆ ಏನೋ ಹೋಗ್ತಾ ಇರ್ತಾರೆ, ಅವ್ರಿಗೆ ಪಾಪ ಗೊತ್ತಿಲ್ಲ ಏನೋ ಹೆಲ್ಮೆಟ್ ಎಷ್ಟು ನಮಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ. ಅನಾಹುತಗಳು ಆದ್ರೂ ಅದರಿಂದ ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಳುವ ಒಂದು ಉಪಾಯಕ್ಕೋಸ್ಕರ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈಗ ನಮ್ಮ ಸರ್ಕಾರದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದಾರೆ. ಆದರೆ ಒಬ್ಬ ಮನುಷ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ಸಾಯೋದಲ್ಲ ಇಂಪಾರ್ಟೆಂಟು, ಅವರು ಫ್ಯಾಮಿಲಿ ಎಷ್ಟು ಸಫರ್ ಆಗಿರ್ತಾರೆ, ಎಷ್ಟು ಸಫರ್ ಆಗ್ತಾರೆ ಅನ್ನೋದು, ಅವ್ರನ್ನ ನಂಬಿಕೊಂಡು ಅವ್ರ ಕುಟುಂಬದವರು ಎಷ್ಟು ಸಫರ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ನಾವು ಇವತ್ತು ನಾನು ಎಲ್ಲ ಮುಖಂಡರ ಜೊತೆಲಿ ಮಾತಾಡಿ ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಆದಷ್ಟು ನಾವು ನೇತಾಜಿ ಗ್ರೌಂಡಲ್ಲಿ ಮಾಡಬೇಕಂತ ನಮ್ಮ ಆಲೋಚನೆ ಇದೆ. ನೋಡೋಣ, ಅದು ನಿಮ್ಮ ಸಲಹೆ ಮತ್ತು ನಮ್ಮ ಮುಖಂಡರ ಸಲಹೆ ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಮಂತು ನಾವು ಡಿಸೆಂಬರಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನನ್ನ ಉದ್ದೇಶ ಇದೆ. ಅದನ್ನು ನೆಕ್ಸ್ಟು ನಾನು ಪತ್ರಿಕಾಗೋಷ್ಠಿ ಕರೀತೀನಿ. ಆ ಸಂದರ್ಭದಲ್ಲಿ ದಿನಾಂಕವನ್ನು ನಿಗದಿಪಡಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಕಾರ್ಯಕ್ರಮ ಈ ಹಂತದ ಕಾರ್ಯಕರ್ತರಿರ್ಬೋದು, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ನಿಮ್ಮ ಮುಖಂಡರಿರ್ಬೋದು, ಹಾಗೆ ಪೊಲೀಸ್ ಇಲಾಖೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಒಟ್ಟಾರೆಯಾಗಿ ಏನು ಹೇಳ್ತೀರಾ? ನಾವು ಇವತ್ತು ಈ ಥರ ಕಾರ್ಯಕ್ರಮ ನಾವು ರೂಪಿಸ್ಬೇಕಾದ್ರೆ 1 ತಿಂಗಳಿಂದ ಪ್ರಯತ್ನ ಪಟ್ಟಿರ್ತೀವಿ. 1 ತಿಂಗಳಿಂದ ಸತತವಾಗಿ ನಾವು ಪ್ರಯತ್ನಪಟ್ಟು ನಾವು ಎಲ್ಲರಿಗೂ ಈಗ ಹೆಚ್ಚಿಗೆ ಈ ಮೂರು ಪಂಚಾಯಿತಿ ಏನಿದೆಯೋ ಈ 3 ಪಂಚಾಯಿತಿಯ ಮುಖಂಡರಿಗೆ ನಾವು ಇದರ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಈ ಜವಾಬ್ದಾರಿ ಅಚ್ಚುನಿಟ್ಟಾಗಿ ಮಾಡಿದ್ದಾರೆ. ನೋಡಿ, ಊಟದ ವ್ಯವಸ್ಥೆ ಆಗಿರ್ಬೋದು, ನಾವು ಪೆಂಡಲ್ ಆಗಿರ್ಬೋದು, ಅವ್ರಿಗೆ ನಾವು ಅಕ್ಕತಂಗಿಯರನ್ನ ಕರ್ಕೊಂಬರೋಕ್ಕೆ ವಾಹನದ ವ್ಯವಸ್ಥೆ ಇರ್ಬೋದು, ಇನ್ನು ಮುಂತಾದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 10 ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. 10 ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅವರ ಏನು ಆ ಪ್ರಾಬ್ಲಮ್ ಇಲ್ಲದೆ ಮನೆ ಹೋಗುವವರೆಗೂ ಅವರ ಸೆಕ್ಯೂರಿಟಿಯನ್ನು ನಾವು ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಅಚ್ಚುನಿಟ್ಟಾಗಿ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರ ಮುಖಂಡತ್ವದಲ್ಲಿ ನಾವು ಈ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆವು. ಅವರು ಜೊತೆಗೆ ಇನ್ನು 100 ಜನ ಸೇರಿಕೊಂಡು ತುಂಬ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಇವತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಪತ್ರಿಕಾ ಮಿತ್ರರು, ನಮ್ಮ ಉದ್ಯಮಿಯರಾಗಿರ್ಬೋದು, ಮಿತ್ರರಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ನಮ್ಮ ಕಾರ್ಯಕರ್ತರು, ಮುಖಂಡರು ಇಲ್ಲಿ ಬಂದು ನಮಗೆ ಕೆಲಸ ಮಾಡಿರ್ತಾರೆ. ನಮ್ಗೆ ಸಪೋರ್ಟು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. 110 ವಿಧದಲ್ಲಿ ನನಗೆ ಸಪೋರ್ಟ್ ಆಗಿರ್ತಾರೆ. ಎಲ್ಲರಿಗೂ ಇವಾಗ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ನಾನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.